Hello friends, welcome to Sujata's Balcony Garden. Yay! I have reached 1000 subscribers. Thank you all of you. ಇವತ್ತಿನ ಹೂಗಳು ನನ್ನ ಗಾರ್ಡನಲ್ಲಿ ಹೇಗೆ ಬಿಟ್ಟಿದೆ ಅಂತ ನೋಡೋಣ. ಇವತ್ತಿನ ಫ್ರೆಶ್ ಹೂಗಳಿವು. See this yellow color, the same size. ಅವತ್ತಿಂದ ಇವತ್ತಿನವರೆಗೂ ಏನು ಸೈಜ್ ಇತ್ತೋ ಅದೇ ಸೈಜಲ್ಲಿ ಬಿಡ್ತಾ ಇದೆ. You can see one more pink flower, even this also. Each color, and this white hibiscus, and see this purple. How many flowers are there today's? ಪ್ರತಿದಿನ ಇಷ್ಟೇ ಹೂ ಬಿಡುತ್ತೆ. ಯಾಕೆ ಅಂದರೆ ನಾನು ತಗೊಳ್ಳೋ ಕೇರ್ ಈ ಹೂಗಳು ಇಷ್ಟು ಕ್ವಾಂಟಿಟಿಯಲ್ಲಿ ಬಿಡೋಕ್ಕೆ ಸಾಧ್ಯ ಆಗಿರೋದು. ಈ ಗಿಡಗಳನ್ನೆಲ್ಲ ನೋಡ್ಬೋದು ನೀವು ಎಷ್ಟು ಹೆಲ್ದಿ ಆಗಿದೆ. ಇದಕ್ಕೆ ನಾನು ಮಾಡೋ ಲಿಕ್ವಿಡ್ ಮೆನ್ಯೂರ್ಸು ವಾರ ನಾನು ಬೇರೆ ಬೇರೆ ಥರದ ಲಿಕ್ವಿಡ್ ಮೆನ್ಯೂರ್ಸ್ನ ಯೂಸ್ ಮಾಡ್ತೀನಿ. ಪ್ರೋನಿಂಗ್ ಮಾಡ್ತಾ ಇರ್ತೀನಿ ಕರೆಕ್ಟ್ ಟೈಮಲ್ಲಿ. ಫ್ಲವರ್ಸ್ ಒಂದ್ಸತಿ ಬಿಟ್ಟು ಆದ ತಕ್ಷಣ ಆ ಪಾರ್ಟ್ನ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಅದಕ್ಕೆ ಮೆನ್ಯೂರ್ ಕೊಡ್ತೀನಿ. ಆ್ಯಂಡ್ ಆರ್ಗ್ಯಾನಿಕ್ ಮೆನ್ಯೂರೇ ಜಾಸ್ತಿ ಯೂಸ್ ಮಾಡ್ತೀನಿ. ಕೆಲವೊಂದು ಸರ್ತಿ ಮಾತ್ರ ಕೆಮಿಕಲ್ ಮೆನ್ಯೂರ್ ಯೂಸ್ ಮಾಡ್ತೀನಿ. ಅದನ್ನು ಹೇಳಿದ್ದೀನಿ ನಾನು ಎರಡು ಯಾವುದು ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ಇಲ್ಲಿ ರೆಡ್ ಕಲರ್ ಫ್ಲವರ್ ಎಷ್ಟು ದೊಡ್ಡದಿದೆ. ಎಲ್ಲ ಹೂಗಳು ಅಷ್ಟೇ, ಎಲ್ಲವೂ ಅಷ್ಟೇ ಹೆಲ್ದಿ ಆಗಿದೆ. ನಾನು ನನ್ನ ಚಾನೆಲ್ ಶುರು ಮಾಡಿ ಲಾಸ್ಟ್ ಸೆಪ್ಟೆಂಬರಿಂದ ಆವತ್ತಿಂದ ಇವತ್ತಿನವರೆಗೂ ಈ ಹೂಗಳು ಇಷ್ಟೇ ಕ್ವಾಂಟಿಟಿಯಲ್ಲಿ ಬಿಡ್ತಾ ಇದೆ. ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ ನನ್ನ ಗಾರ್ಡನ್ನು. ಬೆಳಗ್ಗೆ ಹೊತ್ತು ಬಂದು ಇಲ್ಲಿ ನಿಂತ್ಕೊಂಡ್ರೆ ಸ್ವರ್ಗದಲ್ಲೇ ನಿಂತಿರೋ ಹಾಗೆ ಅನಿಸುತ್ತೆ. ಎಲ್ಲ ಕಲರ್ನು ಒಟ್ಟಿಗೆ ನೋಡ್ತಾ ಇದ್ದಾಗ ನನ್ನ ದಿನದ ಏನೇ ಕಷ್ಟ ಇದ್ರೂ ಕೂಡ ಅದೆಲ್ಲ ಹೊರಟೋಗ್ಬಿಡುತ್ತೆ ಒಂದೇ ಕ್ಷಣದಲ್ಲಿ. ಐ ಬಿಕಮ್ ವೆರಿ ಹ್ಯಾಪಿ ಆ್ಯಂಡ್ ಚಿಯರ್ಫುಲ್ ವೆನ್ ಐ ಲುಕ್ ಅಟ್ ದೀಸ್ ಫ್ಲವರ್ಸ್. ನಾ ಹೇಳಿದೆ ನಾನು ಲಿಕ್ವಿಡ್ ಮೆನ್ಯೂರ್ಸ್ನ ಕೊಡ್ತೀನಿ ವಾರ ಅಂತ ಅಂದ್ಬಿಟ್ಟು. ವಾರ ನಾನು ಈ ಕಾಂಬಿನೇಷನಲ್ಲಿ ಲಿಕ್ವಿಡ್ ಮೆನ್ಯೂರ್ಸ್ ಕೊಡ್ತೀನಿ. ಅವತ್ತು ಹೇಳಿದ್ನಲ್ಲ ಏನದು ಮಸ್ಟರ್ಡ್ ಕೇಕ್ ಪೌಡರ್ ಆ್ಯಂಡ್ ಸೋಡಾ ವಾಟರ್, ಅದೇ ಥರ ಬೇರೆ ಬೇರೆ ಕಾಂಬಿನೇಷನಲ್ಲಿ ಪ್ರತಿ ವಾರ ಮೆನ್ಯೂರ್ಸ್ನ ಕೊಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿರ್ಬೋದು ಎಗ್ಶೆಲ್ ಪೌಡರ್ನ ಒಂದ್ಸತಿ ಯೂಸ್ ಮಾಡಿದ್ದೆ. ಆ್ಯಂಡ್ ದೆನ್ ಬೆಕಾಝೂಲ್ಸ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್, ಹಾಗೆ ಒಂದೊಂದು ವಾರನೂ ಒಂದೊಂದು ಮಿಕ್ಸ್ಚರಲ್ಲಿ ಲಿಕ್ವಿಡ್ ಮೆನ್ಯೂರ್ಸ್ನ ಕೊಡ್ತಾ ಹೋಗ್ತೀನಿ. ಅದರಿಂದ ನನ್ನ ಗಿಡಗಳು ಒಂದು ದಿನಕ್ಕೂ ಅದ್ರದ್ದು ಈಲ್ಡು ಕಡಿಮೆ ಆಗೋದೇ ಇಲ್ಲ. ಫ್ಲವರ್ಸ್ ಅದೇ ರೇಂಜಲ್ಲಿ ಬಿಡ್ತಾ ಇರುತ್ತೆ, ಸೀಸನ್ ಯಾವುದಾದ್ರೂ ಆಗಿರಬಹುದು. ಸೊ ನನ್ನ ವೀಡಿಯೋಸ್ನ ನೀವು ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಗಿಡಗಳನ್ನ ನೋಡ್ಕೊಬೇಕು, ಹೇಗೆ ಜಾಸ್ತಿ ಫ್ಲವರ್ನ ಬೇರ್ ಮಾಡೋಂಗೆ ಮಾಡಬೇಕು ಗಿಡಗಳು, ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈ ಗಿಡಗಳೆಲ್ಲ ಮೊನ್ನೆ ರೀಪಾಟ್ ಮಾಡಿದ್ದು. ಆ ರೀಪಾಟ್ ಮಾಡಿದ ವಿಡಿಯೋ ಕೂಡ ಒಂದು ಬಿಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಎಷ್ಟು ಈಸಿಯಾಗಿ ರೀಪಾಟ್ ಮಾಡ್ಬೋದು, ಅದು ಹೇಗೆ ರೀಪಾಟ್ ಮಾಡಬೇಕು, ಆ್ಯಂಡ್ ಕೋಕೋನಟ್ ಫೈಬರ್ನ ಯೂಸ್ ಮಾಡಿ ಹೇಗೆ ಮಾಡ್ಬೋದು. ನೀರು ಹಾಕಿದಾಗ ಅದು ಮಣ್ಣು ಒಂಚೂರು ಹೊರಗೆ ಹೋಗಲ್ಲ ಪಾಟಿಂದ. ಅದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡ್ರೆ ನೀವು ಕೂಡ ನಂತರನೇ ಗಿಡಗಳು, ಒಳ್ಳೆ ಗಿಡಗಳು ಆ್ಯಂಡ್ ರೋಗರಹಿತ ಗಿಡಗಳನ್ನ ಬೆಳಿಬೋದು. ಇಲ್ಲಿ ನೋಡಿ ಇದು ಪತ್ರೆ ಸೆಂಟೆಡ್ ಲೀಫ್. ಇದು ಈ ಹೂಗಳನ್ನ ಕಟ್ಟಬೇಕಾದ್ರೆ ಮಧ್ಯದಲ್ಲಿ ಯೂಸ್ ಮಾಡ್ತಾರಲ್ಲ, ಅದು ಈ ಗಿಡನ ಬೆಳಿಬೇಕಾದ್ರೆ ತುಂಬ ಕಷ್ಟ. ಸೊ ಕಷ್ಟಪಟ್ಟು ಈ ಗಿಡನ ಉಳಿಸ್ಕೊಂಡಿದ್ದೀವಿ. ಇದು ಕನಕಾಂಬರ ಗಿಡಗಳು. ಈ ಕನಕಾಂಬರ ಗಿಡದಲ್ಲಿ ಸೀಡ್ಸ್ ಎಲ್ಲ ಒಂದು ಕಡೆ ತೆಗೆದುಬಿಟ್ಟು ನಾನೊಂದು ಪಾಟಲ್ಲಿ ಹಾಕಿದ್ದೆ. ಈಗ ಇಷ್ಟು ಎತ್ತರ ಬೆಳೆದಿದೆ ನೋಡಿ, ಎಷ್ಟು ಹೆಲ್ದಿ ಆಗಿದೆ ಗಿಡಗಳು. ಈಗ ಇವನ್ನೆಲ್ಲ ಸಪ್ರೇಟ್ ಮಾಡಿ ನಾನು ಸಪ್ರೇಟ್ ಪಾಟ್ಗಳಲ್ಲಿ ಒಂದೊಂದು ಮೂರು ಪ್ಲಾಂಟ್ ಥರ ಹಾಕ್ತೀನಿ. ಆಮೇಲೆ ಅದೇ ಥರನೇ ಮೆನ್ಯೂರು, ಲಿಕ್ವಿಡ್ ಮೆನ್ಯೂರ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಕ್ವಾಂಟಿಟಿಯಲ್ಲಿ ಹೂಗಳನ್ನ ಬೆಳಿಬೋದು. ಈ ಗಿಡಗಳು ಸೇವಂತಿಗೆ ಗಿಡಗಳು. ಈ ಗಿಡಗಳು ಅಷ್ಟೇ, ಮೊದಲು ತುಂಬ ಕಲರ್ಸ್ ಇತ್ತು, ಇವಾಗ ಕಲರ್ಸ್ ಕಡಿಮೆ ಆಗಿದೆ. ಮತ್ತು ನಾನು ಕಲೆಕ್ಟ್ ಮಾಡ್ಕೊಬೇಕಾಗಿದೆ. ನಾವು ಮನೆ ಚೇಂಜ್ ಮಾಡಿ ಹೊಸ ಮನೆಗೆ ಬಂದ ಮೇಲೆ ಈ ಗಿಡಗಳ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಯಿತು. ಮೊದಲು ಇದೇ ತುಂಬ ಜಾಸ್ತಿ ಬೆಳೀತಾ ಇದ್ವಿ. ಈಗ ಅದನ್ನು ರೀಪಾಟ್ ಮಾಡಬೇಕು ನೆಕ್ಸ್ಟ್ ವೀಕ್. ಇದನ್ನು ಹೇಗೆ ರೀಪಾಟ್ ಮಾಡ್ತೀನಿ ಅಂತ ಕೂಡ ಒಂದು ವಿಡಿಯೋ ಮಾಡ್ತೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.